ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಅವ್ರ ಹೆಂಡತಿ ಆಗಿದ್ದಿದ್ರೆ ಅವ್ರ ಜಾಗದಲ್ಲಿ ನಿಂತು ಅವ್ರು ಮಾಡ್ತಿರೋದು ಸರಿನಾ ತಪ್ಪ ಅಂತ ಆಲೋಚನೆ ಮಾಡಿ ಅವ್ರನ್ನ ಗೈಡ್ ಮಾಡ್ತಾ ಇದ್ದೆ. ಅವ್ರು ತಗೊಂಡಿರೋ ನಿರ್ಧಾರ ತಪ್ಪು ಅಂತ ಅವ್ರನ್ನ ತಡಿತಾ ಇದ್ದೆ. ಈ ತರ ನಿಂತ್ಕೊಂಡು ಆಟ ನೋಡ್ತಿರ್ಲಿಲ್ಲ. ಬಿಷಪ್, ಸಾಕ್ಷಿ ಬೇಕು ಸಾಕ್ಷಿ ಬೇಕು ಅಂತ ಕೇಳ್ತಿದ್ಯಲ್ಲ, ಈ ಫೈಲಲ್ಲೆಲ್ಲ ಸಾಕ್ಷಿ ಇದೆ, ನೋಡ್ಕೊ. ನೋಡೋದೇನಿದೆ ಮಗಳೇ, ಅದೆಲ್ಲ ನಿಜವಾಗಿರೋ ಸಾಕ್ಷಿಗಳೇ. ನಿಜ ಅಂತ ಗೊತ್ತಿದೆ ಅಪ್ಪ, ಆದ್ರೆ ಆ ಸಾಕ್ಷಿನೇ ಸತ್ಯ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಅದು ಇವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಏನು ಅರ್ಥ ಆಗದೆ ಇರೋಂಥದ್ದು? ಇದನ್ನ ತಿಳಿದು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಇದೆ ಎಜೆ ಸರ್. ಈ ತರ ಎಲ್ರ ಮುಂದೆ ಗಲಾಟೆ ಮಾಡೋದಲ್ಲ. ಇದ್ರ ಪರಿಣಾಮ ಅಪ್ಪ ಎಲ್ರ ಮುಂದೆ ತಲೆ ತಗ್ಸಿ ಓಡಾಡ್ಬೇಕಾಗತ್ತೆ. ಇಡೀ ಕುಟುಂಬ ಅಪ್ಪದನ ಹೊತ್ತು ಮರ್ಯಾದೆನ ಕಳ್ಕೊಂಡು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಎಲ್ಲ ತಪ್ಪು ಕಾನೂನು ಇರುತ್ತೆ ಅಲ್ವಾ? ಸಾಕ್ಷಿ ಇದ್ರೆ ಕೋರ್ಟಿಗೆ ಹೋಗಿ. ಅದು ಬಿಟ್ಟು ನನ್ನ ಕುಟುಂಬನ ಬೀದಿಗೆ ಕರ್ಕೊಂಡ್ಬಂದು ಶಿಕ್ಷೆ ಕೊಡಕ್ಕೆ ನೀವ್ ಯಾರು? ಒಂದಲ್ಲ ಒಂದಿನ ಸತ್ಯ ಹೊರಗಡೆ ಬಂದೇ ಬರುತ್ತೆ. ಕೋಪದಲ್ಲಿರೋ ನಿಮ್ ಕಣ್ಣಲ್ಲಿ ಪಶ್ಚಾತ್ತಾಪದ ಕಣ್ಣೀರ್ ಬಂದೇ ಬರುತ್ತೆ. ಅಲ್ಲಿವರೆಗೂ ನಾನ್ ನಿಮ್ ವಿರುದ್ಧ ನಿಲ್ತೀನಿ. ನಮ್ಮ ಅಪ್ಪನ ಪರ ನಿಲ್ತೀನಿ. ಮೇಡಮ್ ಪ್ಲೀಸ್ ಮೇಡಮ್, ಈ ತರ ಎಲ್ಲ ಜಗಳ ಆಡ್ಬಿಡಿ. ಬಾಸ್ ಜೊತೆ ಕೂತು ಮಾತಾಡಿ. ಇಲ್ಲ ವಿಶ್ವರೂಪ್, ನಾನ್ ನಿನ್ ಮಾತಾಡಲ್ಲ. ಯುದ್ಧಕ್ಕೆ ರೆಡಿಯಾಗಿ ನಿಂತಿದ್ದೀನಿ. ಮಾತಾಡೋ ಬದಲು ಸಮರಾಭ್ಯಾಸ ಮಾಡ್ಕೋತೀನಿ. ರಣರಂಗದಲ್ಲಿ ಸತ್ಯ ಪರಾಮರ್ಶೆ ಮಾಡೋರೆ ಕತ್ತಿ ಮಸೀತಿರ್ಬೇಕಾದ್ರೆ ಇನ್ ನಾನೇ ಸಂಬಂಧಕ್ಕೆ ಬೆಲೆ ಕೊಡ್ಲಿ? ನಿಮ್ ಬಾಸ್ನ ನೀವು ಕರ್ಕೊಂಡು ಹೋಗಿ. ಎಲ್ಲಮ್ಮ ನನ್ನ ಸೊಸೆ ಲೀಲಾ ಕರೀರಿ ಅವಳನ್ನ. ಅವಳು ನೋಡಿ ಸುಮಾರು ದಿನ ಆಗೋಯ್ತು. ಅಜ್ಜಿ, ಅದು ಲೀಲಾ ಅತ್ತೆ ಹೊರಗಡೆ ಹೋಗಿದ್ದಾರೆ. ಸರು, ಈಗ ಏನ್ ಕರೆದೆ ನೀನು? ನಿನ್ನ ಬಾಯಲ್ಲಿ ಲೀಲಾನ ಅತ್ತೆ ಅಂತ ಬಂತ? ದುರ್ಗಾ, ಕೇಳಿಸ್ಕೊಂಡೇನಮ್ಮ? ಸರು ಲೀಲಾನ ಅತ್ತೆ ಅಂತ ಕರೀತಿದ್ದಾಳೆ. ಯಾವಾಗಿಂದ ಈ ಬದಲಾವಣೆ? ನನಗೂ ಹೇಳ್ರಮ್ಮ. ಈಗ ಈ ಬದಲಾವಣೆ ಸರುಗ್ ಬಂದಿದೆ ಅಜ್ಜಿ. ಅಯ್ಯೇ, ಅದನ್ನ ಯಾಕೆ ಇಷ್ಟು ಸಪ್ಪೆಯಾಗಿ ಹೇಳ್ತಿದೀಯಾ? ಖುಷಿ ಪಡೋ ವಿಷಯ ತಾನೇ. ನೀವು 3 ಜನನು ನಮಗ್ ಬೇಕಾಗಿರೋಂಥ ಅತ್ತೆನ ನಾವೇ ಹುಡುಕ್ತೀವಿ ಅಂತ ಹೇಳಿದ್ರಲ್ಲ, ಈಗ ನಿಮಗ್ ಬೇಕಾದಂತ ಅತ್ತೆ ಸಿಕ್ಕಿದ್ಲು ತಾನೇ? ಅತ್ಯಾಕ್ ಬೇಜಾರಾಗಿದ್ದೀರಾ ಎಲ್ರು? ಖುಷಿ ಪಡಿ. ಹೇ ಲಕ್ಷ್ಮೀ, ಸರು, ದುರ್ಗಾ, ಏನಾಯ್ತು? ನಿಮ್ಮ ಮುಖ ನೋಡ್ತಿದ್ರೆ
ಏನೋ ಆಗಬಾರ್ದಾಗಿದೆ ಅಂತ ಅನ್ನಿಸ್ತಿದೆ. ಕರೆಕ್ಟಾಗಿ ಹೇಳಿ ಏನಾಯ್ತು ಅಂತ. ಹೇಳಿ ಹಿಂದೆ. ಅದು ಅಜ್ಜಿ ಲೀಲಾ ಅತ್ತೆ ಅಜ್ಜಿ ಪ್ಲೀಸ್ ನೀವು ನೊಂದ್ಕೋಬೇಡಿ. ಹೌದು ಅಜ್ಜಿ, ನಮ್ಮನ್ನೆಲ್ಲ ಸಮಾಧಾನ ಮಾಡಬೇಕಾಗಿರೋದು ನೀವೇ ಈಗ ಹತ್ರ ಹೇಗೆ ಅಜ್ಜಿ? ಲೀಲಾ ಅತ್ತೆನ ಅತ್ತೆ ಅಂತ ಒಪ್ಕೊಂಡೆ, ಆದರೆ ಅವ್ರ ಜೊತೆ ಬೆರೆಯೋ ಅವಕಾಶನೇ ಸಿಗಲಿಲ್ಲ. ಅಷ್ಟರಲ್ಲೇ ಆ ದೇವರು ಅವ್ರನ್ನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿಬಿಟ್ಟ. ಯಾಕಮ್ಮ ಎಲ್ಲಾನು ದೇವ್ರ ಮೇಲೆ ಭಾರ ಹೊರಿಸ್ತೀರಾ? ದೇವ್ರು ನಡೆಸಿ ದಾರಿಲಿ ನಡಿತೀನಿ, ಅವ್ನು ಮಾಡ್ದಾಗ ಮಾಡ್ತೀನಿ ಅಂತ ಎಲ್ಲ ಭಾರನೂ ದೇವ್ರ ಮೇಲೆ ಹಾಕ್ಬಿಡೋದು. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಅಂದರೆ ಎಲ್ಲದಕ್ಕೂ ದೇವರೇ ಕಾರಣ ಅಂತ ಅವನನ್ನು ಬೈಯೋದು. ಯಾಕಮ್ಮ ದೇವ್ರು ಏನು ಮಾಡಿದ್ದಾನೆ? ತಪ್ಪು ಮಾಡೋದು ದೇವರಲ್ಲ, ಮನುಷ್ಯ. ದೇವರು ಮನುಷ್ಯಂಗೆ ಯೋಚನೆ ಮಾಡೋಕ್ಕೆ ಬುದ್ಧಿ ಕೊಟ್ಟಿರ್ತಾನೆ ಅಂದಮೇಲೆ ಅವನು ಯಾಕೆ ಅವನ ಬಗ್ಗೆ ಯೋಚನೆ ಮಾಡಬೇಕು? ದೇವ್ರು ಯಾಕೆ ಮನುಷ್ಯಂಗೆ ಸರಿ ದಾರಿ ತೋರಿಸ್ಬೇಕು? ನಾವು ಒಳ್ಳೆಯವರಾಗಿದ್ದರೆ, ನಮ್ಮ ಪ್ರಯತ್ನ ಸರಿಯಾಗಿದ್ದರೆ ನಮಗೆಲ್ಲ ಒಳ್ಳೆಯದೇ ಆಗುತ್ತೆ. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಜ್ಜಿ. ನೀವೇನಾದರೂ ಮಾಡೋದಿರಲಿ, ಈಗ ನನಗೆ ಬರ್ತಿರೋ ಕೋಪಕ್ಕೆ ಅಂತರನ ಪ್ರಾರ್ಥನಾ ಕೊಂದು ಬಿಡಬೇಕು ಅನ್ನಿಸ್ತಾ ಇದೆ. ಮಗನ ಜೀವನದಲ್ಲಿ ಆಟ ಆಡಿ ನನ್ನ ಮೊಮ್ಮಗನ ಜೀವನನ ನಾಶ ಮಾಡಿ ಈಗ ನನ್ನ ಸೊಸೆ ನಮ್ಮ ಮನೆಯವ್ರ ಜೊತೆ ಆಟ ಆಡ್ತಾ ಇದ್ರೆ ನಾನು ಸುಮ್ಮನೆ ಬಿಡ್ತೀನ? ಇವಳು ಕ್ಷಮೆ ಅನ್ನೋದೇ ಇಲ್ಲ. ನಾನು ಈ ಮನೆ ಯಜಮಾನಿಯಾಗಿ ಹೇಳ್ತಾ ಇದ್ದೀನಿ, ನನಗೆ ನನ್ನ ಸೊಸೆ ಬೇಕು. ನನ್ನ ಮಗನ ಸೊಸೆಯರಾಗಿ ನಿಮ್ಮತ್ತೆನ ಅಂದರೆ ನನ್ನ ಸೊಸೆ ಲೀಲಾನ ನನ್ನ ಕೈಗೆ ತಂದು ಒಪ್ಸೋ ಜವಾಬ್ದಾರಿ ನಿಮ್ಮದು. ಈ ಜವಾಬ್ದಾರಿನ ಯಾವುದೇ ತಪ್ಪುಗಳಿಲ್ಲದೆ ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡಿ. ಲೀಲಾ ಈ ಮನೆಗೆ ಬೇಕು. ಈ ಮನೆಯಲ್ಲಿ ದುಷ್ಟಶಕ್ತಿ ಎಷ್ಟೇ ತಾಂಡವಾಡ್ತಿದ್ರು ದೇವತೆ ಮನೆ ಒಳಗೆ ಕಾಲಿಡೋವರೆಗೂ ಮಾತ್ರ ಅದರ ಅಟ್ಟಹಾಸ. ಉತ್ಸವಕ್ಕೆ ಅಂತ ಹೊರಟಿರೋ ಈ ಮನೆ ಉತ್ಸವ ಮೂರ್ತಿ ಲೀಲಾ ಈ ಮನೆ ಒಳಗೆ ಕಾಲಿಟ್ಟು ಗಳಿಗೆನೆ ಪ್ರಾರ್ಥನಾ ಸುಟ್ಟು ಬೂದಿ ಆಗಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.